ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಲಾಗ್. ಇವತ್ತಿನ ವಿಲಾಗಲ್ಲಿ ನನಗಂತೂ ಬೆಣ್ಣೆ ಬೆಣ್ಣೆ ಕಡೆದು ತುಪ್ಪ ಮಾಡೋದಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಯಾವಾಗ ಬಾಕ್ಸ್ ತುಂಬ ಬೆಣ್ಣೆ ಆಗುತ್ತೆ ಎಪ್ಪಾಗುತ್ತೆ ಅಂತ ಹಾಲಿನ ಕೆನೆ ತೆಗೆದು ಕೂಡಿಟ್ಕೊಂಡೆ. ಹಂಗೂ ಮುಕ್ಕಾಲು ಭಾಗ ಆಗಿತ್ತು, 1 kg ಅಷ್ಟಾಗಿತ್ತು ಬೆಣ್ಣೆ. ತುಂಬ ಅಂದರೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ನನಗೆ ತುಪ್ಪ ಕಾಯಿಸೋದು ಅಂತ ಅಂದರೆ. ಅದು ಸ್ಮೆಲ್ಲು ತುಂಬ ಇಷ್ಟ ಆಗಿಬಿಟ್ಟಿದೆ. ಯೂಶ್ವಲಿ ನಾನು ಇದನ್ನ ಮೋಡ ಇರುವಾಗ ಮಾಡ್ಕೊತೀನಿ ತುಪ್ಪನ, ಯಾಕಂದರೆ ಈಸಿಯಾಗಿ ಕಡಿಬೋದು. ಆ ಬಿಸಿಲಿರೋ ಟೈಮಲ್ಲಿ ನೀಟಾಗಿ ಮಾಡೋಕ್ಕಾಗಲ್ಲ, ಅದು ನೀಟಾಗಿ ಕಡಿಯೋಕ್ಕಾಗಲ್ಲ. ಈ ಥರ ಫಸ್ಟು ಎಲ್ಲನೂ ಬಾಕ್ಸಲ್ಲಿ ತುಂಬ ಶೇಕ್ ಮಾಡಿ, ಬಾಕ್ಸಲ್ಲಿರುವಂಥ ಕೆನೆನ ತೆಗೆದಿಟ್ಕೊಂಡಿದ್ದೆ. ಫಸ್ಟು ಚೆನ್ನಾಗಿ ಶೇಕ್ ಮಾಡಿ ಅದಾದಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಒಂದು ಹಾಫ್ ಆನ್ ಅವರ್ ಬಿಟ್ಟು ಬೆಣ್ಣೆ ಆರಾಮಾಗಿ ಅದೇ ಮೇಲೆ ಬರುತ್ತೆ. ಕೈಯಿಂದ ನೀಟಾಗಿ ಅದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗುತ್ತೆ, ಒಂದು ಸ್ವಲ್ಪ ನೀರು ಇಲ್ದಿರೋ ಥರ. ಅದಾದಮೇಲೆ ನಾನು ಕಾಯಕ್ಕಿಟ್ಟೆ ಇಲ್ಲಿ ತುಪ್ಪನ. 2 ವೀಳ್ಯದೆಲೆ ಹಾಕ್ಕೊಂಡೆ, ಗಿಡದಿಂದ ಕಿತ್ತಿರೋದು. 2 ಕರ್ಬೇವಿನ ಸೊಪ್ಪು, ಅದು ಕೂಡ ಫ್ರೆಶ್ ಆಗಿದೆ. ಅದಾದಮೇಲೆ ನಾನು ಹಾಕ್ಕೊಂಡಿದ್ದೆ ಬೆಳ್ಳುಳ್ಳಿ 1 ಜಜ್ಜಿ ಹಾಕಿದ್ದೀನಿ. 2 ಕಾಳು ಮೆಂತ್ಯ ಇಷ್ಟ ಹಾಕಬೇಕು. ಆಮೇಲೆ ಚಿಟಿಕೆ ಅರಿಶಿನ ಹಾಕಿದ್ದೀನಿ. 2 ಕಲ್ಲು ಉಪ್ಪು ಹಾಕಬೇಕಾಗುತ್ತೆ, 2 ಕಾಳು. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನಮ್ಗೆ ಇದು ಹೇಗಾಗಿದೆ ಅಂತ ಗೊತ್ತಾಗುತ್ತೆ ಅಂದರೆ, ಚೆನ್ನಾಗಿ ಸಣ್ಣ ಸಿಮ್ಮಲ್ಲಿ ಚೆನ್ನಾಗಿ ಕಾಯಕ್ಕಿಟ್ಬಿಟ್ಟು ನಾವು ಹಾಕಿರೋಂಥ ಬೆಳ್ಳುಳ್ಳಿ ಆಗಿರ್ಬೋದು, ಕರ್ಬೇವಿನ ಸೊಪ್ಪು ಆಗಿರ್ಬೋದು, ವೀಳ್ಯದೆಲೆಲ್ಲ ಫುಲ್ಲು ಕ್ರಿಸ್ಪಿಯಾಗಿ ಥರ ಕರ್ಕಲ್ ಥರ ಆಗಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದಾದಮೇಲೆ ಇದನ್ನ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗತ್ತೆ. ಇದು ಸಿಂಪಲಾಗಿ ಮಾಡ್ಕೊಬೋದು. ಆಲ್ಮೋಸ್ಟ್ 1 kg ಬೆಣ್ಣೆಗೆ ಅರ್ಧ kg ತುಪ್ಪ ಆಯಿತು ಈ ಸತಿ. ಚೆನ್ನಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಕ್ಕೆ ಬರೀಸರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.